ಕನೆಕ್ಟ್ ಆಗ್ತಿರ್ತಲ್ಲ ಅದನ್ನು ತೆಗಿಬೇಕು. ನೀರು ಸ್ವಲ್ಪ ಹೋದ್ಮೇಲೆ ನೀವು ಈ ಅಂಡೆಗೆ ನೀರು ಕುದಿತಾ ಇರ್ತಲ್ವ ನೀರನ್ನು ಹಾಕಿ ಅದು ನಿಮ್ಗೆ ನೀರು ಅಂಡೆಯಲ್ಲಿ ನೀರು ಕುದಿಯೋದಕ್ಕೆ ಅರ್ಧ ಗಂಟೆ ಬೇಕು. ಆ ನಂತರ ನೀವು ಇದು ಹಾಕಿದ ಮೇಲೆ ಅರ್ಧ ಗಂಟೆ ಬೇಕು. ಟೋಟಲ್ 1 ಗಂಟೆ ಕುದಿಲಿಕ್ಕೆ ಕುದ್ದ ಮೇಲೆ ಹಾಕ್ಬೇಕು. ತಣ್ಣೀರಿಗೆ ಹಾಕಿರೋದ್ರಿಂದ ನಾವು ಯಾಕೆ ಅದನ್ನ ಸ್ಟೆರಿಲೈಸ್ ಮಾಡಬೇಕು ಹುಲ್ಲನ್ನ? ಯಾಕೆ ಗೊತ್ತಾ? ಎಲ್ಲಿ ಗೊತ್ತಾ? ಹುಳ ಬ್ಯಾಕ್ಟೀರಿಯಾ ಫಂಗಸ್ ಇದ್ರೆ ಅದು ಸಾಯಿ ಆಯ್ತಾ. ಅಂದ್ರೆ ನಾವು ಸ್ಟೆರಿಲೈಸೇಷನ್ ವೆರಿ ಇಂಪಾರ್ಟೆಂಟ್. ಏನು ಪ್ಲಾಸ್ಟಿಕ್ ಮಾಡ್ತೀವಲ್ಲ, ನಾವು ಇದನ್ನ ಬೇಯಿಸ್ತೀವಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನೀವು ಎಲ್ಲಿ ಅದು ನೆಕ್ಸ್ಟ್ ಚೆನ್ನಾಗಿ ಬಂದಿಲ್ಲ ಅಂತ ನೀವು ಅಲ್ಲೇ ಇದೆ ಕಡಿಮೆ ಚೌಕಸಿ ಮಾಡಿ ಅಥವಾ ನೀವು ಅದನ್ನ ಮಾಡಿ ನೀರು ಕುದಿತಾ ಬೇಕಾದ್ರೆ ಹಾಕಿ ಹೋಗಿ ಬಂದ್ಬಿಟ್ಟು ಶುರು ಮಾಡ್ತೀರಾ. ಅಲ್ಲಿಗೆ ಅದು ಅಷ್ಟೇ ಅರ್ಧ ಗಂಟೆ ಏನು ಬಿಸಿ ಇರುತ್ತೆ ಅದಕ್ಕೆ ಮಾತ್ರ ಅದು ಬಾಯ್ಲ್ ಆಗಿರುತ್ತೆ. ಅಲ್ಲಿ ಏನು ಸಾಯಲ್ಲ. ಹಾಗಾಗಿ ನಾನು ಇದ್ದೆ ನೀರು ಕುದಿತಾ ಇರ್ಬೇಕಾದ್ರೆ ಇದನ್ನ ಹಾಕಿ ಆನಂತರ ಪುನಃ ನೀವು ಅಲ್ಲೇ ಇರಬೇಕು. ನೋಡ್ತಾ ಅಥವಾ ಯಾರು ನೀವು ಹೋದ್ರು ಬೇರೆಯವ್ರಿಗೆ ಹೇಳಿ ಹೋಗಿ ಸ್ವಲ್ಪ ನೋಡ್ಕೊಂಬ ಅಂತ ಸ್ವಲ್ಪ ಕುದಿರಿ ಆಯ್ತಾ. ಹಾಗೆ ಅರ್ಧ ಗಂಟೆ ನಾನು ತೆಗೆದು ಒಂದು ಸ್ವಲ್ಪ ಶೇಡು ಮತ್ತು ಸನ್ ಡ್ರೈ ಜಾಗದಲ್ಲಿ 20 ನಿಮಿಷಷ್ಟು ಡ್ರೈ ಮಾಡಿ ಒಣ ಕುದಿತಾ ಇರುವಾಗ ಬೆಂಕಿ ಉರಿಸಲೇ ಇರ್ಬೇಕಾ? ಅದಕ್ಕೆ ಹೇಳಿದ್ರು ನೀವು ಕುದಿತಾ ಇರ್ತಲ್ಲ, ನೀವು ಹಾಕ್ಬಿಟ್ಟು ಎಲ್ಲೂ ನಡಿಬೇಡ್ರಿ, ಹೋಗೋದು ಬೇಡ. ನೀವು ಅಲ್ಲೇ ಒಂದು ಅರ್ಧ ಗಂಟೆ ಕುದಿತಾ ಟೋಟಲ್ 1 ಗಂಟೆ ಅರ್ಧ ಗಂಟೆ ಕುದಿತಾ ಇರಬೇಕು. ಆಮೇಲೆ ಹಾಕಿ ಪುನಃ ಬಿಸಿ ಇರಬೇಕು. ಚೆನ್ನಾಗಿ ಬಾಯ್ಲ್ ಮಾತ್ರ ಅದು ಬ್ಯಾಕ್ಟೀರಿಯಾ ಸಾಯೋದು. ನಾನು ಇದು ನಾವು ಬೇಯಿಸೋದು ಉಂಟಲ್ಲ ಆ ಮೆಥಡ್ ವೆರಿ ಇಂಪಾರ್ಟೆಂಟ್. ಅದರಿಂದ ಫಂಗಸ್ಸು ಅಥವಾ ನಿಮಗೆ ಬ್ಯಾಗ್ಗಳು ಹಾಳಾಗೋದಲ್ಲ ಅದು ಜಾಸ್ತಿ. ಇದು ನೀವು ಬೇಯಿಸೋ ಮೆಥಡ್ ಮಾತ್ರ ತುಂಬ ಕರೆಕ್ಟಾಗಿ ಮಾಡ್ತೀವಿ. ಆಮೇಲೆ ನೀವು ಒಂದು ಟಾರ್ಪಲ್ ತಗೊಂಡು ಅದಕ್ಕೆ ಒಂದು ಡೆಟಾಲ್ ಹಚ್ಚಿ ಅಥವಾ ಸೋಪ ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿಲನ್ನ ಒಣಗಿಸಿ ಆ ಥರ ಟಾರ್ಪಲ್ ನೀವು ಹಾಕಿ ನೀವೇನು ಮಾಡಿ ಈ ಹುಲ್ಲನ್ನು ಹಾಕಿ ಒಣಗಿಸಿ ಎಷ್ಟು 20 ನಿಮಿಷ ಬಿಸಿಲಂದ್ರೆ ಒಂದು 1/4 ಗಂಟೆ ಅಷ್ಟೇ. ಅದನ್ನು ನೀವು ಹೊರಗಡೆ ಸ್ವಲ್ಪ ಶೇಡು ಡ್ರೈ ಆದರೆ ನೋಡಿ ಈ ಥರ ಇದ್ರೂ ಸಾಕು. ಈ ಈಟಿಗೆ ಅದು ಏನಾಗುತ್ತೆ ಇದು ನಿಮಗೆ ಸನ್ಲೈಟಿಗೆ ಗೊತ್ತಾಗಲ್ಲ, ಬೇರೆ ಡ್ರೈ ಆಗುತ್ತೆ. ಅಂದರೆ ನಾವು ಶೇಡ್ ಮತ್ತು ಸಣ್ಣ ಮಧ್ಯದಲ್ಲಿ ನೀವು ಒಣಗಿಸ್ತೀವಿ 20-25 ನಿಮಿಷ ಒಣಗಿದ್ರೆ ಅದು ಸ್ವಲ್ಪ ಹಾಕ್ತಾ ಇದ್ದಾರೆ ಬಿ ಸೇರಿದ್ರೆ ಕೆಳಗೆಲ್ಲ ಅದು ಹೆಂಗಿರ್ಬೇಕಂದ್ರೆ ನೀವು ಈಗ ಮಾಡುವಾಗ ನೀರು ಬರಬಾರ್ದು, ಕೈಗೆ ಮಾತ್ರ ಒದ್ದೆ ಎಷ್ಟೇ ಒಂದೊಂದು ನ್ಯಾಚುರಲ್. ಮತ್ತು ಇಲ್ಲಿ ಆಯಿಸ್ಟರಲ್ಲಿ 2-3 ವೆರೈಟಿ ನೀವು ಗೊತ್ತಿರಲಿಲ್ಲ, ಅದನ್ನು ನೋಡ್ಕೊಂಡಿಲ್ಲ ಆಯ್ತಾ. ಆಮೇಲೆ ಬೇಕಾದ್ರೆ ಕಚ್ಚಾ ವಸ್ತು ನಿಮಗೆ ಈಗ ಕೃಷಿ ತ್ಯಾಜ್ಯದಲ್ಲಿ ತುಂಬ ಯೂಸ್ ಮಾಡ್ಕೊಂಡು ಮಾಡೋದು ಗೊತ್ತಿರಲಿಲ್ಲ, ಅದನ್ನು ತಿಳ್ಕೊಂಡಿದ್ದೀರಾ. ಯಾವುದು ಈ ಉದ್ದು ಮತ್ತು ಈ ಅಡಿಕೆ ಅದೆಲ್ಲ ಮಸಾಲ ಅಂತದ್ದು ಅದನ್ನು ಕೂಡ ನಾವು ಹಾರ್ವೆಸ್ಟ್ ಮಾಡಬೇಕು. ಹಾರ್ವೆಸ್ಟ್ ಮಾಡಿದಾಗ ಅದು ಟೆಂಡರ್ ಮಾಡಿದಾಗ ಅದು 2-3 ದಿವಸ ಇಟ್ಕೋಬೋದು. ತುಂಬ ಅರಳಿದಾಗ ಇಟ್ಕೊಳಕ್ಕೆ ಬರಲ್ಲ. ಅಂಡೆ ಬೆಳಗ್ಗೆ ರೆಡಿ ಮಾಡಲ್ಲ. ಹೀಗೆ ಎಕ್ಸ್ಪ್ಲನೇಷನ್ ಒಂದು ಕ್ಲಾಸ್ಗೆ ಫಸ್ಟು ಹುಲ್ಲು ಒಣಗಿದ ಹುಲ್ಲು ತಗೋಬೇಕು. ಅದಕ್ಕೆ ಯಾವುದು ಫಂಗಸ್ ಆ ಥರ ಎಲ್ಲ ಯಾವುದು ಬಂದಿರಬಾರ್ದು. ಅದನ್ನ 3 ಇಂಚು ಕಟ್ ಮಾಡಿಬಿಟ್ಟು ಒಂದು ಗೋಣಿ ತೂಕ ಇರೋ ಗೋಣಿ ಚೀಲಕ್ಕೆ ಹಾಕಿಬಿಟ್ಟು 4ರಿಂದ 5 ಗಂಟೆ ನೆನೆಸಬೇಕು. ಆಮೇಲೆ ನೀರು ಕುದಿಸಿಬಿಟ್ಟು ಆ ನೀರಿಗೆ ಹಾಕಿ ಹಂಡೆಯಲ್ಲಿ ನೀರು ಕುದಿಸಿ ಆ ಹಂಡೆಗೆ ಈ ಚೀಲನ ಹಾಕಿ ಅರ್ಧ ಗಂಟೆ ಚಂದ ಕುದಿಸ್ಬೇಕು. ಆಮೇಲೆ ಅದನ್ನ ಒಂದು ಟಾಪನ್ನ ಕ್ಲೀನ್ ಮಾಡಿ ಅದಕ್ಕೆ ಸ್ಯಾನಿಟೈಸರ್ ಮಾಡಿ ಅದರಲ್ಲಿ 70% ಒಣಗಬೇಕು, 30% ನೀರಿರಬೇಕು. ಹಾಗೆ ಚೆನ್ನಾಗಿ ಒಣಗಿಸಿ ಮತ್ತೆ PP ಬ್ಯಾಗ್ ತಗೊಂಡು ಅದಕ್ಕೆ 2ರಿಂದ 3 ಇಂಚಷ್ಟು ಹುಲ್ಲು ಹಾಕಬೇಕು. ಬ್ಯಾಗ್ನ ಫಸ್ಟ್ ಹಿಂದೆ ಸಿಲಿಂಡರ್ ಶೇಪಲ್ಲಿ ರಬ್ಬರ್ ಬ್ಯಾಂಡಲ್ಲಿ ಟೈಟ್ ಮಾಡ್ಕೋಬೇಕು. ಅದಕ್ಕೆ 3 ಇಂಚು ಹುಲ್ಲು ಹಾಕಿ ಅದರ ಸುತ್ತು ಬೀಜ ಹಾಕಬೇಕು. ಮತ್ತೆ ಪುನಃ 2 ಇಂಚು 3 ಇಂಚು ಹಾಕಿಬಿಟ್ಟು ಸುತ್ತು ಬೀಜ ಹಾಕಿ ಒಂದು 3ರಿಂದ 4 ಅಕ್ಕಿ ಥರ ಇದ್ದು ಮತ್ತೆ ಮೇಲ್ಗಡೆಗೆ ಬೀಜ ಹಾಕಿಬಿಟ್ಟು ಟೈಟಾಗಿ ಪ್ಯಾಕ್ ಮಾಡಬೇಕು ರಬ್ಬರ್ ಬ್ಯಾಂಡ್ ಹಾಕಿ. ಅದನ್ನ ಒಂದು ಕತ್ಲೆ ರೂಮಲ್ಲಿ ಇಡಬೇಕು. ಅಲ್ಲಿಗೆ ನುಸಿ ಯಾವುದು ಇದಾಗಬಾರ್ದು. ಫುಲ್ ಕವರ್ ಮಾಡಿಬಿಟ್ಟು ಕತ್ಲೆ ರೂಮಲ್ಲಿ 15ರಿಂದ 21 ದಿವಸ ತನಕ ಇಡಬೇಕು. ಸೂಜಿ ತಗೊಂಡು ಒಂದು 5-6 ರೌಂಡು ಅದನ್ನ ಮತ್ತೆ ಅದೇ ಕತ್ಲೆ ರೂಮಲ್ಲಿ ಇಟ್ಟು 15ರಿಂದ 20 ದಿವಸ ಆದಾಗೆ ತೆಗಿಬೇಕು. ತೆಗೆದುಬಿಟ್ಟು ಅದರ ಮೇಲೆ ಓಪನ್ ಮಾಡಿ
ಅದಕ್ಕೆ ಅದೇ ಸ್ಪ್ರೇ ರೂಮ್ ಟೆಂಪರೇಚರ್ 20 ರಿಂದ 26 ಡಿಗ್ರಿ ಇರಬೇಕು. ಅದರಲ್ಲಿ ಇಟ್ಟು ಅದಕ್ಕೆ ನೀರು ನೋಡ್ಕೊಂಡು 2 ರಿಂದ 3 ಸಲ ನೀರು ಸ್ಪ್ರೇ ಮಾಡಬೇಕು. ಸ್ಪ್ರೇ ಆಗತ್ತೆ. 4 ರಿಂದ 5 ದಿವಸಕ್ಕೆ ಅಣಬೆ ಬೆಳೀತದೆ. ಅದು ಸ್ವಲ್ಪ ಮುಗ್ಗಿರುವಾಗ ಅದನ್ನ ಇದು ಸ್ಟೋರ್ ಮಾಡ್ತೇನೆ. ಸೀಟ್ ಮೇಲೆ ನೀರು